ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕನ್ನಡ ಮಾಧ್ಯಮ 1ನೇ ತರಗತಿಯಲ್ಲಿ ಬರುವ ಗಣಿತ ವಿಷಯದ 9ನೇ ಪಾಠವಾದ ಸಂಖ್ಯೆಗಳು 11ರಿಂದ 20 ಇದನ್ನು ಕಲಿಯೋಣ. ಇಲ್ಲಿ ಪರಿವಿಡಿಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಈ ಪಾಠವನ್ನು ಕಲಿತ ನಂತರ ಒಂದು ಮಗು 11ರಿಂದ 20ರವರೆಗೆ ಸಂಖ್ಯೆಗಳನ್ನು ಬರೆಯುವುದು, ಹಿಂದಿನ ಮುಂದಿನ ಹಾಗೂ ಮಧ್ಯದ ಸಂಖ್ಯೆಗಳನ್ನು ಗುರುತಿಸುವುದು, ಬರೆಯುವುದು 20ರವರೆಗೆ ಏನಂತ ನೋಡೋಣ. ಪಾಠದಲ್ಲಿ ವಸ್ತುಗಳನ್ನು ಎಣಿಸು ಮತ್ತು ಆ ಸಂಖ್ಯೆಗಳನ್ನು ಬರೆಯಿರಿ. 1 2 3 4 5 6 7 8 9 10 11. ಇಲ್ಲಿ ನೋಡಿ 11 ಅಂತ ಬರೆದರೆ 1 1 11, ಇದು 11 11 11 11 11 11 11 11. ಇಲ್ಲಿ ಇದೇ ಥರ ನೀವು ಎಲ್ಲವನ್ನು ಬರೆಯಿರಿ ಮಕ್ಕಳು. ಇಲ್ಲೆಲ್ಲ 11 ಬರೆಯಿರಿ. 11 11 11 11 11. ಅದೇ ಥರ ನಾವು ಎಲ್ಲವನ್ನು ಬರೆಯಬಹುದು. ವಿಡಿಯೋ ಬಹಳ ತುಂಬ ದೊಡ್ಡದಾಗುತ್ತೆ. ಅದರ ಸಲುವಾಗಿ ನಾವು ಇಷ್ಟನ್ನೇ ಬರೆಯುತ್ತೇವೆ. ಉಳಿದಿದ್ದನ್ನು ನೀವು ತುಂಬಿರಿ. ಇಲ್ಲಿ ನೋಡಿ ಎಷ್ಟು ಬೆರಳುಗಳಿವೆ ಅಂತ. 1 2 3 4 5 6 7 8 9 10 11 12 12 12 12 12 12 1 2 ಬರೀತೀವಲ್ಲ, ಅದೇ 12 ಆಗುತ್ತೆ. 1 2 12. ಇಲ್ಲಿ 12 ಬರೀರಿ. 12 12 12 ಇದೆಲ್ಲ ನೀವೇ ತುಂಬಿ. 12 12 12 12. ಇಲ್ಲಿ ನೋಡಿ, ಅದಾದಮೇಲೆ ಮಾವಿನ ಹಣ್ಣುಗಳಿವೆ. 1 2 3 4 5 6 7 8 9 10 11 12 13. 1 3ಗೆ ನಾವು ಏನಂತ ಕರಿತೀವಿ? 13. 1 3 1 3 1 3 13 13 13 13 13 13 13 13 13 13. ಅದೇ ಥರ ಇಲ್ಲೆಲ್ಲ ಬರೀರಿ. 13 13 13 13. ಇಲ್ಲಿ ನೋಡಿ ಎಷ್ಟು ಕುರ್ಚಿಗಳಿವೆ, ಚೇರ್ಗಳಿವೆ. 1 2 3 4 5 6 7 8 9 10 11 12 13 14. 1 4ಕ್ಕೆ ನಾವು ಏನಂತ ಕರಿತೀವಿ? 14 ಅಂತ ಕರಿತೀವಿ. 14 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 14. ಇಲ್ಲಿ ನೋಡಿ ಎಷ್ಟು ಬ್ಯಾಟ್ಗಳಿವೆ. 1 2 3 4 5 6 7 8 9 10 11 12 13 14 15. 1 5 ಸೇರಿ ಏನಾಗುತ್ತೆ? 15 15 15 15 15 15 15 15 15 15. 1 5 ಸೇರಾಗುವುದು 15 15 15 15 15. ಇದೆಲ್ಲ ನೀವೇ ಬರೆಯಿರಿ. ಇಲ್ಲಿ ನೋಡಿ ಎಷ್ಟು ಬಾಲ್ಗಳಿವೆ. 1 2 3 4 5 6 7 8 9 10 11 12 13 14 15 16. ನಾವು 1 ಮತ್ತು 6ಕ್ಕೆ ಏನಂತ ಕರಿತೀವಿ? 16 16 16 16 16 16 16 16. ಮಕ್ಕಳಿಗೆ ಬರೆಯುವಾಗ ಅದನ್ನು ಓದುತ್ತಾ ಬರಿ ಅಂತ ಹೇಳಿ ಅವರಿಗೆ ಅಲ್ಲೇ ಅದು ನೆನಪುಳಿಯುತ್ತದೆ, ಈ ಅಂಕಿಗೆ ಏನಂತ ಕರೆಯಬೇಕಂತ. 16 16 16 16 16 16. ಇಲ್ಲಿ ನೋಡಿ ಎಷ್ಟು ಪುಸ್ತಕಗಳಿವೆ.
1 2 3 4 5 6 7 8 9 10 11 12 13 14 15 16 17 1 ಮತ್ತು 7 ಸೇರಿ ಆಗುವುದು 17 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 ಇದೇ ಥರ ಇಲ್ಲೆಲ್ಲ ಬರೀರಿ 17 17 17 17 17 17 ಇಲ್ಲಿ ನೋಡಿ ಎಷ್ಟು ಛತ್ರಿಗಳಿವೆ 1 2 3 4 5 6 7 8 9 10 11 12 13 14 15 16 17 18 1 ಮತ್ತು 8 18 1 ಮತ್ತು 8 18 1 8 18 1 8 18 18 18 18 18 ಅದೇ ಥರ ಇಲ್ಲೂ ಬರೀರಿ 18 18 1 8 ಸೇರಿ ಆಗುವುದು 18 18 18 18 18 1 2 3 4 5 6 7 8 9 10 11 12 13 14 15 16 17 18 19 ಎಷ್ಟು ಮೊಬೈಲ್ಗಳಿವೆ 19 1 ಮತ್ತು 9ಕ್ಕೆ ಏನಂತ ಕರಿತೀವಿ ನಾವು 19 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 ಇಲ್ಲಿ ನೋಡಿ ಎಷ್ಟು ಬುಗುರಿಗಳಿವೆ ಅಂತ 1 2 3 4 5 6 7 8 9 10 11 12 13 14 15 16 17 18 19 20 20ನೇ ಹೆಂಗೆ ಬರ್ತೀವಿ 2 ಮತ್ತು 0 2 ಮತ್ತು 0 ಬರೆದ್ರೆ ಅದು 20 20 2 ಮತ್ತು 0 20 2 0 20 2 0 20 20 20 20 20 20 20 20 20 ಈಗ ಈ ಚೌಕದಲ್ಲಿ ಏನು ಬರುತ್ತಲ್ಲ ಅದನ್ನೇ ಬರೆಯಿರಿ ಇಲ್ಲಿ ನೋಡಿ 11 ಇದನ್ನೇ ತಿದ್ದಿ 12 13 14 15 16 17 18 19 20 ಇದೇ ಥರ ಇಲ್ಲೆಲ್ಲ ತುಂಬಿಸಿ ನೀವೇ ಬರೀರಿ 11 12 13 14 15 16 17 18 19 20 ಈ ಚಿತ್ರವನ್ನು ನೋಡು ಬಿಟ್ಟು ಹೋದ ಸ್ಥಳಗಳನ್ನು ಬರೆಯಿರಿ ಸಂಖ್ಯೆಗಳನ್ನು ಬರೆಯಿರಿ ಇಲ್ಲಿ ನೋಡಿ ಎಷ್ಟಿದೆ 11 ಇದೆ 11 ಆದಮೇಲೆ ಬರೋದು 12 13 13 ಆದಮೇಲೆ ಬರೋದು 14 14 ಆದಮೇಲೆ ಬರೋದು 15 ಅದಾದಮೇಲೆ ಬರೋದು 16 ಆಮೇಲೆ 17 ಆಮೇಲೆ ಬರೋದು 18 19 ಕೊನೆಯಲ್ಲಿ ಬರೋದು 20 ಇಲ್ಲಿ ಮುಂದಿನ ಹಿಂದಿನ ಮತ್ತು ಮಧ್ಯದ ಸಂಖ್ಯೆಯನ್ನು ಬರೆಯಿರಿ ಇಲ್ಲಿ ನೋಡಿ 17 ಆದ್ಮೇಲೆ ಬರೋದು 18 18 ಆದ್ಮೇಲೆ ಬರೋದು 19 19 ಆದ್ಮೇಲೆ ಬರೋದು 20 ಇಲ್ಲಿ 11 ಆದ್ಮೇಲೆ ಬರೋದು 12 12 ಆದ್ಮೇಲೆ ಬರೋದು 13 ಇಲ್ಲಿ 15 15 ಆದ್ಮೇಲೆ ಬರೋದು 16 16 ಆದ್ಮೇಲೆ ಬರೋದು 17 ಇಲ್ಲಿ ನೋಡಿ
ಹಿಂದಿನ ಸಂಖ್ಯೆ 19 ಇದೆ, 19ರ ಹಿಂದೆ 18 ಇದೆ, 18ರ ಹಿಂದೆ 17. ಇಲ್ಲಿ 14 ಇದೆ, 14ರ ಹಿಂದೆ 13, 13ರ ಹಿಂದೆ 12. ಇಲ್ಲಿ 16 ಇದೆ, 16ರ ಹಿಂದೆ 15, 15ರ ಹಿಂದೆ 14. ಇಲ್ಲಿ ನೋಡಿ ಮಧ್ಯದ ಸಂಖ್ಯೆ 16, ಅದಾದ್ಮೇಲೆ 17, ಅದಾದ ನಂತರ 18. ಇಲ್ಲಿ 13, 13 ಆದಮೇಲೆ 14, 14 ಆದಮೇಲೆ 15. ಇಲ್ಲಿ 17, 17 ಆದಮೇಲೆ 18, 18 ಆದಮೇಲೆ 19. ಇಲ್ಲಿ ನೋಡಿ ಪ್ರತಿ ಜೋಡಿಯಲ್ಲಿ ದೊಡ್ಡ ಸಂಖ್ಯೆ ಇರುವ ಎಲೆಗೆ ಬಣ್ಣವನ್ನು ಹಾಕಿ. ಇಲ್ಲಿ ನೋಡಿ ದೊಡ್ಡ ಸಂಖ್ಯೆ ಎಲೆ ಯಾವುದಿದೆ? ಇಲ್ಲಿ 15 ಇದೆ, ಇಲ್ಲಿ 16 ಇದೆ. 16 ದೊಡ್ಡ ಸಂಖ್ಯೆ, ಇದಕ್ಕೆ ನಾವು ಬಣ್ಣವನ್ನು ಹಾಕಿ. ಇಲ್ಲಿ ನೋಡಿ 17, 18 ಇದೆ, ಇಲ್ಲಿ 17 ಇದೆ, 18 ಇದೆ. ಯಾವ್ದು ದೊಡ್ಡದು? 18 ದೊಡ್ಡದು. ಇದಕ್ಕೆ ಬಣ್ಣವನ್ನು ಹಾಕಿ. ನೀವು ಬಣ್ಣವನ್ನು ಪೂರ್ತಿಯಾಗಿ ಹಾಕಿ. ನಮಗೆ ಸಮಯ ಕಮ್ಮಿ ಇದೆ, ಅದಕ್ಕೆ ನಾವು ಇಷ್ಟೇ ತೋರಿಸುತ್ತೀವಿ. ಆಮೇಲೆ ನೋಡಿ ಇಲ್ಲಿ 10 ಇದೆ, ಇಲ್ಲಿ 11 ಇದೆ. 11 ದೊಡ್ಡದು, ಅದಕ್ಕೆ 11ಕ್ಕೆ ಬಣ್ಣವನ್ನು ಹಾಕಿ. ಇಲ್ಲಿ ನೋಡಿ 10 ಇದೆ, ಇಲ್ಲಿ 13 ಇದೆ. 13 ದೊಡ್ಡದು, 13ಕ್ಕೆ ಬಣ್ಣವನ್ನು ಹಾಕಿ. ಈ ವೃತ್ತದಲ್ಲಿ ಒಳಗೆ ಬಣ್ಣ ಹಾಕಬೇಡಿ, ಅದು ಚೆನ್ನಾಗಿ ಕಾಣಲ್ಲ. ಹೊರಗಡೆ ಹಾಕಿ. ಇಲ್ಲಿ ನೋಡಿ ಪ್ರತಿ ಜೋಡಿಯಲ್ಲಿ ಚಿಕ್ಕ ಸಂಖ್ಯೆ, ಈಗ ಏನು ಮಾಡೋದು? ಸಣ್ಣ ಸಂಖ್ಯೆಗೆ ಬಣ್ಣವನ್ನು ಹಾಕೋಣ. ಇಲ್ಲಿ ನೋಡಿ 12 ಇದೆ, 11 ಇದೆ. 11 ಒಂದು ಚಿಕ್ಕ ಸಂಖ್ಯೆ, 12ಕ್ಕಿಂತ 11 ಒಂದು ಚಿಕ್ಕ ಸಂಖ್ಯೆ ಇದೆ, ಇದಕ್ಕೆ ನಾವು ಬಣ್ಣ ಹಚ್ಚೋಣ. ಇಲ್ಲಿ ನೋಡಿ 18, 19. ಇಲ್ಲೇನು ಮಾಡೋಣ? ಈಗ 11ಕ್ಕೆ ಬಣ್ಣ ಹಾಕಿದ್ರಲ್ಲ ಚಿಕ್ಕ ಸಂಖ್ಯೆಗೆ, ಅದೇ ಥರ ಇಲ್ಲಿ 18, 19. 18 ಒಂದು ಚಿಕ್ಕ ಸಂಖ್ಯೆ, 18ಕ್ಕೆ ಬಣ್ಣವನ್ನು ಹಾಕಿ. ಇಲ್ಲಿ ನೋಡಿ 13, 10. 10 ಒಂದು ಚಿಕ್ಕ ಸಂಖ್ಯೆ, 10ಕ್ಕೆ ಬಣ್ಣವನ್ನು ಹಾಕಿ. ಇಲ್ಲಿ ನೋಡಿ 15, 11. 11ಕ್ಕೆ ಒಂದು ಬಣ್ಣವನ್ನು ಹಾಕಿ. ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿರುವ ವಸ್ತುಗಳನ್ನು ಎಣಿಸು, ಎದುರಿಗೆ ಇರುವ ಸಂಖ್ಯೆಯೊಂದಿಗೆ ಹೋಲಿಸು. ವಸ್ತುಗಳು ಮತ್ತು ಸಂಖ್ಯೆಗಳು ಸಮನಾಗಿದ್ದರೆ ಸಹಿ ಗುರುತನ್ನು ಹಾಕು, ಸಮನಾಗಿದ್ದರೆ ತಪ್ಪನ್ನು ಗುರುತು ಹಾಕು. ಇಲ್ಲಿ ನೋಡಿ ಏನಂದ್ರೆ, ಇಲ್ಲಿ ಎಲ್ಲವನ್ನು ಎಣಿಸಿ, ಆ ಎಣಿಸಿದಷ್ಟೇ ಇಲ್ಲೂ ಇದ್ದರೆ ಅದನ್ನು ಸಹಿ ಅಂತ ಹಾಕಿ. ಇಲ್ಲೇ ಬೇರೆ, ಇಲ್ಲಿ ಬೇರೆ, ಇಲ್ಲಿ ಬೇರೆ ಇದ್ದರೆ ಅದನ್ನು ತಪ್ಪಂತ ಹಾಕಿ. ಇಲ್ಲಿ ನೋಡಿ 1, 2, 3, 4, 5, 6, 7, 8, 9, 10, 11, 12, 13, 14, 15. ಇಲ್ಲಿ 15 ಇದೆ, ಇಲ್ಲಿ 15 ಇದೆ. ಅದಕ್ಕೆ ನಾವು ಸಹಿ ಗುರುತನ್ನು ಹಾಕೋಣ. ಅದೇ ಥರ ಇಲ್ಲಿ ಕೆಳಗೆ ನೋಡಿ 1, 2, 3, 4, 5, 6, 7, 8, 9, 10, 11, 12. ಇಲ್ಲಿಯೂ 12 ಇದೆ, ಇಲ್ಲೂ 12 ಇದೆ. ಈಗ ಇದು ಸಹಿ. ಇಲ್ಲಿ ನೋಡಿ ಎಷ್ಟು ಬಿಸ್ಕೆಟ್ ಇದೆ ಅಂತ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18. ಇಲ್ಲೂ 18 ಇದೆ, ಇಲ್ಲೂ 18 ಇದೆ. ಇದು ಸಹಿ. 10 ಮತ್ತು ಬಿಡಿಗಳ ಗುಂಪು. ಇಲ್ಲಿ ನೋಡಿ 12, 1, 10, 2 ಬಿಡಿಗಳು. ಸೂಚನೆ: ಸಂಖ್ಯೆಯನ್ನು ಓದು. ಆ ಸಂಖ್ಯೆಯನ್ನು 10 ಮತ್ತು ಬಿಡಿಗಳಾಗಿ ವಿಭಾಗ ಮಾಡು. ವಸ್ತುಗಳ ಚಿತ್ರವನ್ನು ಬಿಡಿಸು. ಇಲ್ಲಿ ನೋಡಿ ಇಲ್ಲಿ ಹೇಗಿದೆ ನೋಡಿ, ಹೆಂಗ್ ಬರೆದಿದ್ದಾರೆ ಇಲ್ಲಿ. ಸಂಖ್ಯೆಯನ್ನು ಓದು. ಇಲ್ಲಿ ನೋಡಿ ಹೆಂಗ್ ಬರ್ತೀವಿ, 12. ಆ ಸಂಖ್ಯೆಯನ್ನು 10 ಮತ್ತು ಬಿಡಿಗಳಾಗಿ ವಿಭಾಗ ಮಾಡು. ಒಂದು 10, 2 ಬಿಡಿ. ಇಲ್ಲಿ ನೋಡಿ, ಈಗ ಪೆನ್ಸಿಲ್ಗಳಿವೆ ಆಯ್ತಲ್ಲ. ಇಲ್ಲಿ ಕೆಳಗೆ ನೋಡಿ, ಈಗ ಇಲ್ಲಿ 15 ಇದೆಯಲ್ಲ, ಇಲ್ಲಿ 1 10ಗಳು, 5 ಬಿಡಿಗಳು. ಈ ಸಂಖ್ಯೆನ ಹೇಗೆ ಓದ್ತೀವಿ ನಾವು? 15, 1, 10, ಆಮೇಲೆ
5 ಬಿಡಿ. ಒಂದು ಯಾವ್ದಾದ್ರು ಒಂದು 10 ಬಾಲ್ಗಳನ್ನು ತೆಗೆಯೋಣ. ಬಾಲ್ ತೆಗೆದು 1 ಬಾಲು, 2 ಬಾಲು, 3 ಬಾಲು, 4 ಬಾಲು, 5 ಬಾಲು, 6, 7, 8, 9, 10 ಬಾಲ್ಗಳು. ಇಲ್ಲಿ 5 ಬಿಡಿಗಳನ್ನ ತೆಗಿತೀವಿ ನಾವು. 1 ಬಿಡಿ, 2 ಬಿಡಿ, 3 ಬಾಲು, 4 ಬಾಲು, 5 ಬಾಲು, 6 ಬಾಲು, 5 ಬಾಲು ಎಲ್ಲ ಸೇರಿ 10, 5 ಸೇರಿ 15 ಆಯಿತು. ಬಿಡಿಗಳು ಮುಗೀತು. ಇಲ್ಲಿಗೆ 1ನೇ ತರಗತಿಯ ಗಣಿತದ 1ನೇ ಪಾರ್ಟ್ ಅಂದರೆ ಒಂದು ಸೆಮ್ ಅಥವಾ ಅರ್ಧವಾರ್ಷಿಕವು ಗಣಿತವು ಇಲ್ಲಿಗೆ ಮುಗಿಯಿತು. ಯಾವುದೇ ವಿಷಯದ ಎಲ್ಲ ವಿಷಯಗಳ ವಿಡಿಯೋಗಳನ್ನು ನಾನು ಹಾಕಿದ್ದೇನೆ. ಎಲ್ಲಾದರೂ ಯಾವುದಾದ್ರೂ ಡೌಟ್ ಬಂದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ, ಅದರ ಮೇಲೆ ಮತ್ತೊಂದು ವಿಡಿಯೋ ಮಾಡೋಣ ಅಂತ. ಮತ್ತೆ ಸಿಗೋಣ ಪಾರ್ಟ್ 2 ಜೊತೆಗೆ. ಪಾರ್ಟ್ 2 ಕೂಡ ಎಲ್ಲ ಮಾಡ್ತೀವಿ. ಪ್ರತಿ ವಿಷಯದ ವಿಡಿಯೋಗಳನ್ನು ನಾವು ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡುತ್ತೀವಿ. 1 ರಿಂದ 9ನೇ ತರಗತಿಯವರೆಗೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎಲ್ಲವೂ. ಓಕೆ, ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.